ಜಗತ್ತಿನಲ್ಲಿ ಮುಗ್ಧರನ್ನು ವಂಚಿಸುವುದು ಬಹಳ ಸರಳ. ಹಾಗೆ ನಿಮ್ಮಂತ ಮುಗ್ಧರು ಇನ್ಯಾರೂ ಇಲ್ಲ. ನೀನ್ ಬರೋವರೆಗೂ ನಿನ್ ಮನೆಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ನಾನು ಮಾತು ಕೊಟ್ಟಿದ್ದೀನಿ. ನಿನ್ ಮನೆಗೆ, ನಿನ್ ಮನೆಯವರಿಗೆ ಯಾರು ಮೋಸ ಮಾಡದೇ ಇರೋ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಎಲ್ರೂ ಚೆನ್ನಾಗಿಡು, ಎಲ್ರಿಗೂ ಒಳ್ಳೇದು ಮಾಡು. ಆದ್ರೆ ನನ್ನ ಗಂಡನ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ಇರಲಿ. ಅಕ್ಕಪಕ್ಕದವರು, ವ್ಯಾಪಾರಸ್ಥರು, ಪರಿಚಯಸ್ಥರು, ಸ್ನೇಹಿತರು ಹಾಗೂ ಯಾರೇ ಆಗಿರಲಿ, ಇನ್ನು ಮುಂದೆ ನಿಮ್ಮ ಮೋಸದ ಆಟ ನಮ್ಮ ಗಿರಿಜಾಳ ಮುಂದೆ ನಡೆಯೋದಿಲ್ಲ. ನೀವು ಅಂದುಕೊಂಡಂತೆ ಆಗುವುದೂ ಇಲ್ಲ. ಮಾತು ಮನೆ ಕೆಡಿಸಬಹುದು, ಆದರೆ ಮನಸ್ಸಿನ ಮಾತು ಕೆಡಿಸುವುದರಿಂದ ಬಿಡಿಸಬಹುದು. ತಥಾಸ್ತು. ಬರ್ತಾ ಇರೋರು ಫ್ರಾಡ್ಗಳು ಅಂತ ನನಗೆ ಗೊತ್ತಾಗಿದೆ. ಎಂತ ಹೇಳ್ತಿದ್ರಿ ಗಿರ್ಜಮ್ಮ? ಇದೆ ನಡೆದಿರೋ ಕತೆ. ಗಿರ್ಜಮ್ಮ, ಶಿವರ್ಗಿಂತ ನೀವೇ ಲೈಕ್ ಜೋಕ್ ಮಾಡ್ತೀರಿ ಬರ್ರ. ನಿಮಗೆಲ್ಲ ಈಗ ನಾನು ಹೇಳೋದ್ರ ಮೇಲೆ ನಂಬಿಕೆ ಬರಬೇಕು ಅಲ್ವಾ? ಸರಿ ಆಯ್ತು, ನಿಮ್ಮ ಮನಸ್ಸಲ್ಲಿ ಏನಾದರೂ ಅನ್ಕೊಳ್ಳಿ. ನೀವೇನು ಅನ್ಕೊಂಡ್ರಿ ಅಂತ ನಾನು ಹೇಳ್ತೀನಿ. ಹೌದ್ರಿ ಮನೆಯವ್ರ, ಹಂಗಾದ್ರ ನಾ ಮನಸ್ನ್ಯಾಗ ಒಂದು ಹಾಡ ಹೇಳ್ಕೊತೀನಿ. ಅದು ಯಾವ ಹಾಡಂತ ನೀವು ಹೇಳ್ರಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ಈಗ ಹೇಳ್ರಿ. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ, ಮಿರ್ಚಿ ಮಂಡಕ್ಕಿನ ತಿಂದು ಚಾ ಕುಡ್ದೆ. ನೋಡ್ರಿ, ತಲೆ ಮೇಲೂ ತುಂಬಾ ಅದ್ಭುತವಾದಂತಹ ನೆನಪು. ಕಾಮಿಡಿ ಕಿಲಾಡಿಗಳು ನನಗೆ ಆ ಕಾರ್ಯಕ್ರಮ ಕೊಟ್ಟಿದ್ದೆ ಅಕುಲ್ ಬಾಲಾಜಿ ಅವರು. ಜೀ ಕನ್ನಡಕ್ಕೆ ನಾನು ಎಂಟ್ರಿ ಆಗಿದ್ದು ಅವ್ರ ಥ್ರೂ ಇಂದಾನೆ. ಸೊ ಅಲ್ಲೂ ಕೂಡ ನಾನು ಮತ್ತೆ ಅಕುಲ್ ಅವರು ಆಂಕರಿಂಗ್ ಮಾಡ್ತಾ ಇದ್ವಿ. ಸೊ ಹಳೇ ಸ್ನೇಹ, ಅದು ಹಳೇ ನೆನಪುಗಳು. ಅವತ್ತು ಅಲ್ಲಿ ಬೇರೂರ್ದಕ್ಕೆ ಜಾಗ ಮಾಡಿಕೊಟ್ಟಿದ್ದು ನಮ್ಮ ಜೀ ಕನ್ನಡ. ರಾಘವೇಂದ್ರ ಹುಣಸೂರ್ ಸರ್ಗಾಗಿರ್ಬೋದು, ಶರಣಯ್ಯ ಅವ್ರಿಗಾಗಿರ್ಬೋದು, ಇವತ್ತಿನ ಬಾಸ್ಕಿ ಸರ್, ಆಂಟೋ ಸರ್, ವಿಘ್ನೇಶ್, ಪ್ರತಿಯೊಬ್ಬರಿಗೂ ಕೂಡ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಬೆಂಚ್ ಮೇಲೆ ಕೂರ್ತಿದ್ದಂತಹ ಅನುಶ್ರೀನ ಕರ್ಕೊಂಬಂದು ಇಲ್ಲಿ ಈ ಪ್ಯಾನಲಲ್ಲಿ ಈ ಒಂದು ಚೇರಲ್ಲಿ ಕೂರಿಸಿರೋದು ನಮ್ಮ ಜೀ ಕನ್ನಡ ವಾಹಿನಿ. ಇದಕ್ಕಿಂತ ಒಂದು ಬೆಳವಣಿಗೆ ನನ್ನ ಜೀವನದಲ್ಲಿ ಇನ್ನೊಂದು ನಾನು ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಜೀ ಕನ್ನಡ ಇಲ್ಲ ಅಂದರೆ ಆಗ್ತಾನೇ ಇರಲಿಲ್ಲ ಇದು. ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ, ಕೋಳಿ ಕೂಗಿತೋ, ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾ ದೋಸ್ತಿ, ಗಲ್ಲು ಗಲ್ಲೆನುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾ. ಒಂದ್ಸಲಿ ರೈಟ್ ಇಂದ ಲೆಫ್ಟ್ ವರ್ಗು ಒಂದ್ಸಲಿ ನೋಡಿ. ಅಲ್ಲಿ ನೋಡಿ, ಹಂಗಿಂದ ಹಿಂಗ್ ನೋಡಿ. ಎಲ್ಲ 20 ರಿಂದ 25 ವರ್ಷ ಯುವಕರು ಬಂದಿದ್ದಾರೆ. ಮಧ್ಯದಲ್ಲಿ ಹಿಂಗ್ ಬಂದಿದ್ದೀರಾ? ಮಗಳಿಗೆ ತೋರ್ಸೋ ಪ್ರೀತಿ ಅಪ್ಪ, ಅದು ಅಭಿಮಾನಿ ಅಲ್ಲ. ಅನು, ಈಗ ಅವ್ರು ಅಲ್ಲಿ ಹಿಂದೆ ಇರೋರ್ಗೆಲ್ಲ ಏನ್ ಏಜ್ ಹೇಳಿದ್ ನೀನು? 20 ರಿಂದ 25 ಇರ್ಬೋದು. ಇವ್ರದ್ದು ಅಷ್ಟೇ, ಒಂದ್ 20, ಅದ್ರ ಮೇಲೆ ಒಂದು 25. ಯೂತ್ಸ್ ಜೊತೆ ಬಂದಿದ್ದಾರೆ. ಒಂದು ಯಂಗ್ಸ್ಟರ್ಸ್ ಹಾಕಿರೋ ಹಾಡಾನೆ. ನಾನು ಹೇಳ್ತಾ ಇದ್ದೀನಿ, ನೀವೇನ್ ಹೇಳ್ತಾ ಇದ್ದೀರಾ? ಎಂಜಾಯ್ 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 ಅಂತ. ನಾನು ಯಾಕೆ ಮತ್ತೆ ನೀವು ಅನುಶ್ರೀ, ನಾನು ಬೇರೆ ಎಲ್ಲ ಬೇಡ ಸರ್. ಇವತ್ತೇನು ಫೈನಲ್ ಗ್ರ್ಯಾಂಡ್ ಫಿನಾಲೆ, ಫೈನಲ್ ಇವತ್ತು ಲಾಸ್ಟ್. ಕುಕ್ಬಿಡ್ಸ್ಬಿಡದೆ ಅಲ್ಲ ಸರ್,
ಗಗನ ನೀನು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ. 85 ಮಾರ್ಕ್ಸ್ ತಗೊಳ್ಳೋರನ್ನ ಅಡ್ಮಿಷನ್ ಮಾಡಿಸ್ಕೊಂಡು 95 ತರ್ಸೋದಲ್ಲ, 35 ತಗೊಳ್ಳೋನ ಕರ್ಕೊಂಬಂದು 85 ತೋರಿಸಿದ್ರು ಅದು ಅಚೀವ್ಮೆಂಟೇನೆ. ಅದು ನೀನು ನಿಜವಾಗ್ಲೂ ಆ ಥರದೊಂದು ಕಂಟೆಸ್ಟೆಂಟ್. True. ಅಲ್ಲಿಂದ ಸ್ಕ್ರಾಚ್ 0 ಇಂದ ಇವತ್ತು ಟಾಪ್ 3 ಬಂದಿದ್ಯಾ ಅಂತಂದ್ರೆ ಬೇರೆಯವ್ರದೆಲ್ಲ ಬಿಟ್ಬಿಡು, ನೀನೇ ನಿನ್ಗೆ ಹಿಂಗೆ ಮಾಡ್ಕೋಬೇಕು. ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಟಾಪ್ 3ಗಲ್ಲ ಸೆಲೆಕ್ಟ್ ಆದರೆ ಒಂದು ದೊಡ್ಡ ಖುಷಿ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಕ್ಕ ಕೇಳ್ತಾ ಇದ್ದೆ ನಾನು ಸೆಲೆಕ್ಟ್ ಆಗಿಲ್ಲ ಅಂದರೆ ಮತ್ತೆ ಜನ ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ನಾನು ಮೆಗಾ ಆಡಿಷನಿಗೆ ಹೋಗಲ್ಲ ಬೇಡವೇನೋ ಅಂತ. ಜಸ್ಟ್ ನೀನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ 30 ಸೆಕೆಂಡ್ಸ್ ಟಿವಿಯಲ್ಲಿ ಬರ್ತೀಯಲ್ಲ, ಹೋಗು ಮಜಾ ಮಾಡು ಅಂತ ಹೇಳಿದ್ರು ನಮ್ಮ ಅಕ್ಕ. ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಂಡು ಟ್ರೈ ಮಾಡಿ ಟಾಪ್ 3ಗೆ ಬಂದಿದ್ದೀನಿ ಅಂದರೆ ಪ್ರೌಡ್ ಆಫ್ ಮೈ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.